ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಜೆಡಿಎಸ್ ಬಿಟ್ಟು ಹೋದ್ರೆ ದ್ರೋಹ ಹೇಗಾಗುತ್ತೆ? ನಾನು ಅಲ್ಲಿಗೆ ಇದ್ದಿದ್ದರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದು ಅಷ್ಟೇ. ನೀವು ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ರ? ಜೆಡಿಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಶಿವಲಿಂಗೇಗೌಡ. ಜಲಸಂಪನ್ಮೂಲ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿಯಲ್ಲಿ ಆಗಿರುವ ಕಳಪೆ ಮತ್ತು ಬೇಜವಾಬ್ದಾರಿತನಕ್ಕೆ ಹೊಣೆಗಾರರಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. 5 ದಿನದ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ದೇಶವ್ಯಾಪಿ ಬ್ಯಾಂಕ್ ನೌಕರರ ಮುಷ್ಕರ. ಹಾಸನದಲ್ಲಿ ಕೆಲಸ ಸ್ಥಗಿತಗೊಳಿಸಿ ಬ್ಯಾಂಕ್ ಸಿಬ್ಬಂದಿಗಳ ಪ್ರತಿಭಟನೆ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆದ ವ್ಯಕ್ತಿತ್ವ ಇದೆ. ನಾನು ಬೆಳೆದಿದ್ದೀನಿ. ರಾಜಕೀಯ ಏನು ಅಂತಾನೂ ನನಗೆ ಗೊತ್ತಿದೆ ಎಂದು ಜೆಡಿಎಸ್ ನಾಯಕರ ವಿರುದ್ಧ ಕೆಎಂ ಶಿವಲಿಂಗೇಗೌಡ ವಾಗ್ದಾಳಿ ನಡೆಸಿದರು. ನಾನು ಜೆಡಿಎಸ್ ಬಿಟ್ಟು ಹೋದರೆ ದ್ರೋಹ ಹೇಗಾಗುತ್ತೆ? ನಾನು ಅಲ್ಲಿಗೆ ಇದ್ದಿದ್ದರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದು ಅಷ್ಟೇ. ಏನು ದ್ರೋಹ ಮಾಡಿದ್ದೀನಿ ನಾನು? ರಾಜಕೀಯದಲ್ಲಿ ಇದೆಲ್ಲವೂ ಇದ್ದಿದ್ದೆ. ನಾನೇನು ಕೊಲೆ ಮೋಸ ಮಾಡಿದ್ದೀನ? ನನ್ನನ್ನು ಬೈಯಲು ಒಂದು ಸಮಾವೇಶ ಮಾಡಿದ್ದು, ಅದರಲ್ಲಿ ಗೌಡ್ರು ಅವರ ಮಕ್ಕಳು ಭಾಷಣ ಮಾಡಿದ್ರು. ಪಾಪ ಆ ಅಜ್ಜ ಬರಲಿ, ಅವರ ಬಗ್ಗೆ ಗೌರವವಿದೆ. ಅವರ ಬಗ್ಗೆ ನಾನು ಮಾತನಾಡುವುದಿಲ್ಲ. ನೀವು ನಿಮ್ಮ ಮನೆಯವರಿಗೆ ಎಲ್ಲ ಸ್ಥಾನ ಕೊಡ್ತಿದ್ರಿ, ಅದಕ್ಕೆ ನಾನು ಪಕ್ಷ ಬಿಟ್ಟೆ. ಮಂತ್ರಿಗಿರಿ ಕೊಟ್ಟರೆ ಅರಸೀಕರಿಗೆ ಒಳ್ಳೆಯದಾಗುತ್ತೆ. ಹೋರಾಟ ಮಾಡಲು ಕಾಂಗ್ರೆಸ್ಗೆ ಹೋದೆ. ಇನ್ನೇನು ನಿಮ್ಮ ಬಾಲ ಹಿಡ್ಕೊಂಡು ಕೂತ್ಕೋಬೇಕಾ? ಯಾವುದಾದ್ರೂ ಸರ್ಕಾರ ಬಂದ್ರೆ ಜೆಡಿಎಸ್ನವರು ರೆಡಿ ಇರ್ತಾರೆ. ರೇವಣ್ಣಂಗೆ ಒಂದು ಮಂತ್ರಿಗಿರಿ ಕೊಡ್ತಾರೆ. ನಾನು ಸಾಯುವವರೆಗೂ MLA ಆಗಿ ಇರಬೇಕಾ? ನಿಮಗೆ ಹೇಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆಯೋ, ನನಗೂ ಅದೇ ರೀತಿ ಆಸೆ ಇದೆ. ನಾನು ಮಂತ್ರಿ ಆಗಲೇಬೇಕು ಅಂತ ಕಾಂಗ್ರೆಸ್ಗೆ ಹೋಗಿದ್ದೀನಿ ಎಂದು ಹೇಳಿದ್ರು. ಆಗುತ್ತದು ಅವರು ನಾನು ಗೊತ್ತು ನನಗೆ ರಾಜಕೀಯ ಏನು ಅಂತ. ಏನು ನಾನು ಜೆಡಿಎಸ್ ಬಿಟ್ಟು ದ್ರೋಹ ಮಾಡ್ಬಿಟ್ಟು ಯಾಕಾಗತ್ತೆ? ನಾನು ಇಕ್ಕಿದ್ರು ಇನ್ನೇನಾಗ್ತಿದ್ರಿ? 11 ಸೀಟ್ ಜಾಸ್ತಿ ಆಗ್ತಿದ್ರಿ. 19 ಇದ್ದು 20 ಆಗವು, 17 ಇದ್ದು 18 ಆಗವು. ದ್ರೋಹ ಏನ್ ಮಾಡಿದ್ರಿ ನೀವು? ಯಡಿಯೂರಪ್ಪ ಮುಖ್ಯಮಂತ್ರಿ ಕೊಟ್ಟು 18 ತಿಂಗಳು ಅಂತ ಹೇಳಿ ಒಡಬಿದ್ದು ಹೋದ್ರಲ್ಲ, ಕೊಟ್ರ್ಯಾ? ಅವನಿಗೆ ಮೋಸ ಮಾಡಿದಂಗಲ್ವಾ? ಅಂದ್ರೆ ರಾಜಕೀಯದಲ್ಲೆಲ್ಲ ಇವೆಲ್ಲ ಇದ್ದಾವೆ. ಏನ್ ಮೋಸ ಅಂದ್ರೆ ಯಾರಿಗಾರ ಇದ್ ಮಾಡಿದೀವಿ, ಕೊಲ ಮಾಡಿದೀವಿ, ಇದು ಮಾಡಿದೀವಿ. ನನ್ನ ಇಚ್ಛೆ. ನೀವು ಚೌಡೇನರಿಗೆ MLC ಕೊಡಕ್ಕಾಗಲ್ಲ ಅಂದ್ರೆ ನಾನು ನಿಮ್ ಜೊತೆ ಇರಕ್ಕಲ್ಲ ಅಂತ ಹೋದ್ನಪ್ಪ. ಕೊಟ್ಟದು ನಾನೇ ಕೊಟ್ಟು ಮತ್ ಕರ್ಕೊಂಡ್ ಸಂಧಾನ ಮಾಡಿದ್ವಿ. ಚಲೋ ಏನಾರ ಆಯ್ತು ಅವನಿಗೆ ಕೊಡ್ತೀವಿ, ನೀನಿರು ಅಂತ ನಾವು ಕೊಡ್ಬೇಕಾಯ್ತು. ಕೊಡ್ಲು ಹೋದು. ಅದಕ್ಕೇನು ನನ್ನ ಬಯಕ್ಕೆ ಒಂದು ಸಮಾವೇಶ ಆಗಿದೆ. ಇನ್ನೇನು ಇಲ್ಲ ಸಮಾವೇಶದಲ್ಲಿ. ಶಿವಲಿಂಗೇಗೌಡರು ಬಯಕ್ಕೆ ಒಂದು ಸಮಾವೇಶ. ಅದಷ್ಟೇ. ಅವರೇ ಗೌಡ್ರು ಮಕ್ಕಳು ಮಾತಾಡ್ಕೊಳ್ಳಿ. ಪಾಪ ವಜ್ಜ ಇಷ್ಟು ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಬರ್ಲಿ, ಗೌರವ ಇದೆ ನಮ್ಗೆ. ಈ ದೇಶದಲ್ಲಿ ಅವ್ರ ಬಗ್ಗೆ ನಾವು ಏನು ಮಾತಾಡೋದು ಬೇಡ. ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇವ್ರು ಹೇಳ್ತಾರಲ್ಲ ಈ ಪುಣ್ಯಾತ್ಮರು, ಇವರು ಹೇಳಿ ಮಾಡ್ಕೊಳ್ಳಿ. ನಾವು ಎಲ್ಲರೂ ಹಂಚೂಟ ಮಾಡಬೇಕಲ್ಲ. ನಮ್ಮ ತಾಲೂಕು ಅರಸೀಕೆರೆ ತಾಲೂಕು ಸ್ವತಂತ್ರ ಭಾರತದ 80 ವರ್ಷದಲ್ಲಿ ಒಂದು MLC ಮಾಡಕ್ಕಾಗಿಲ್ಲ. ಯಾರಿಗೊಂದು MLC ಕೊಟ್ಟಿದ್ರಿ ನೀವು? ಚನ್ನಬಣ್ಣದಲ್ಲಿ ಎಷ್ಟು ಸರ ಇದ್ರಿ, ಒಳನೇಶ್ವರದಲ್ಲಿ ಎಷ್ಟು ಸರಿ ಇದ್ರಿ, ಯಾವ ಕ್ಷೇತ್ರದಲ್ಲಿ ಏನಾದ್ರಿ? ಇನ್ನು ಇತರೆ ನಾನು ಒಬ್ಬ MLA ಆದ್ರೆ ಇತರೆ ವರ್ಗದವರೆಲ್ಲ ಏನ್ ಮಾಡ್ತಾರೆ? ಇದು ಕೇಳಿದ ತಪ್ಪ ನಾನು? ಇದು ಕೇಳಿದ ತಪ್ಪನ್ರಿ ನಾನು? ತಪ್ಪಲ್ಲ. ನಾನು ನ್ಯಾಯ ಕೊಡಕ್ಕೆ, ಸಾಮಾಜಿಕ ನ್ಯಾಯ ಕೊಡಕ್ಕೆ ಹೋದೆ. ಇದಕ್ಕೆ ಹೌದು ನಮಗೆ ಇದು ಮಾಡಿದ್ರಿ, ನಾವು ಇಲ್ಲ ಅಂದ್ರೆ ನಿಮ್ ಜೊತೆ ನಮಗೆ ನೀವು ನಿಮ್ಮ ಮನೆಗೆ ಕೊಟ್ಟಿರ್ತಾ ಇದ್ರಿ, ನಾನು ಬ್ಯಾಕ್ ಕಟ್ ಮಾಡ್ತೀನಿ ಅಂತ ಬರೀಕ್ ಬಂದೆ ನಾನು ಅಷ್ಟೇ. ಅದಕ್ಕೆ ಏನೇನೋ ಹೇಳ್ತಾರೆ ಸಮಾವೇಶ ಬೈಲಿ. ನಾವು ಸಮಾವೇಶ ಮಾಡಿ ಬೈಯನಂತೆ. ಯಾರಿಗೆ ಬೈಬೇಕಾದ್ರೆ ಬೈಯನ, ಎಲ್ಲರಿಗೂ ಬೈಯೋದು ಬೇಡ. ಪಾಪ ಹಿರಿಯರು ದೇವೇಗೌಡರು ಅವರಂತ ಆ ಹೋರಾಟ ಮಾಡಿರ್ತಕ್ಕಂಥವ್ರಿಗೆ ನಾವು ಒಂದು ಮಾತು ಮಾತಾಡೋದು ಬೇಡ. ಯಾರ್ಯಾರು ಏನೇನು ಮಾಡಿದ್ರೆ ಅವರು ಅನುಭವಿಸ್ಕೊಳ್ತಾರೆ. ಅದಕ್ಕೆ ನಾವು ಚಿಂತೆ ಮಾಡಕ್ ಹೋಗ್ಬೇಡ. ಅವ್ರು ಸಿದ್ದರಾಮಣ್ಣ ಮೊದಲೇ ನನಗೆ ದುಡ್ಡು ಕೊಡ್ತಿದ್ದ ಚೆನ್ನಾಗಿ, ಈಗೆಲ್ಲ ಕೊಡ್ತಾರೆ. ಅಂತ ಮಂತ್ರಿಗೆ ರಿಪೋರ್ಟ್ ಅದನ್ನೂ ಇದಾದಂಗೆ ಆಗತ್ತೆ ಅರಸೀಕೆರೆಯಲ್ಲಿ ಅಂತ ಹೇಳಿ ಹೋರಾಟ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಬಂದು ಇನ್ನೇ ನಿಮ್ ಜೊತೆ ಕೂತ್ಕೊಂಡು ಬಾಲಾಡ್ಕೊಂಡ್ಬಿಡೋಣ. ನೀವು ಯಾವ್ದಾರ ಇದ್ದಂಗೆ ಯಾವ್ದಾರ ಸರ್ಕಾರ ಬಂದ್ರೆ ಇನ್ನೇನು ಒಂದ ಎಣ್ಣೆ ಕೊಡ್ತಾರೆ JDSಗೆ, ರೆಡಿ ಇರ್ತಾರೆ ರೇವಣ್ಣರು. ಇನ್ನೊಂದು 2 ಮುಗೀತು. ಇನ್ಯಾಕೆ ನಾವು ಸಾಯವರೆಗೂ ಬರೀ MLA ಇರಕ್ಕೆ ಹೋಗ್ಬೇಕಲ್ಲಿ? ಹೌದು, ನನಗೂ ಆಸೆ ಇದೆ. ನಿಮ್ಗೆ ಹೆಂಗಿದೆ? ನನಗೂ ಇದೆ. ನಾನು ಮಂತ್ರಿ ಆಗಬೇಕು ಅಂತಲೇ ಹೋಗಿರೋದು. ನಾನು ಮಂತ್ರಿ ಆಗಬೇಕು ಅಂತಲೇ ಹೋಗಿರೋದ್ರಿ.
ಏನ್ ಮೋಸ ಎಂತದ್ದು, ದ್ರೋಹ ಎಂತದ್ದು. ಬಯಲು ಸೀಮೆಗೆ ಕುಡಿಯುವ ನೀರನ್ನು ಒದಗಿಸುವ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯು ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಆಲೂರು ತಾಲೂಕಿನಲ್ಲಿ ಹಾದು ಹೋಗಿರುವ ಎತ್ತಿನಹೊಳೆ ಯೋಜನೆ ನಾಲೆ ಪ್ರದೇಶದಲ್ಲಿ ತಡೆಗೋಡೆ ಕುಸಿದಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಆಲೂರು ತಾಲೂಕಿನ ಕೆಲವು ಆಯ್ದ ಗ್ರಾಮಗಳಲ್ಲಿ ಈ ಯೋಜನೆಯ ಕಾಲುವೆಗಳಲ್ಲಿ ನೀರು ಹರಿಯುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿದು ಹೋಗಿರುವುದು ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಂತಿದೆ. ಈ ಪ್ರದೇಶಗಳಿಗೆ ಮಾನ್ಯ ಜಲಸಂಪನ್ಮೂಲ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಕಾಮಗಾರಿಯಲ್ಲಿ ಆಗಿರುವ ಬೇಜವಾಬ್ದಾರಿತನಕ್ಕೆ ಹೊಣೆಗಾರರಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಒಂದು ಮಹತ್ವಾಕಾಂಕ್ಷಿ ಹಾಗೂ ವಿವಾದಾತ್ಮಕ ಒಂದು ಯೋಜನೆ ಬಂದಾದ ಇವತ್ತು ಎತ್ತಿನಹೊಳೆ ಯೋಜನೆ ಒಂದು ಬೃಹದಾಕಾರದ ಒಂದು ಯೋಜನೆ ಏನು ಸುಮಾರು 13,000 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆಯಿತು. ಅದು ಇವತ್ತು 24,000 ಕೋಟಿಗೆ ಪರಿಷ್ಕೃತ ಆಗಿದೆ. ಇವತ್ತು ನಾವು ಸಾಕಷ್ಟು ಹಳ್ಳಿಗಳ ಮಧ್ಯೆ ಪಾಯಿಂಟ್ಗಳಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ಮಟ್ಟದ ಕಳಪೆ ಕಾಮಗಾರಿ ನೋಡ್ತಾ ಇದ್ದೀವಿ ಅಂದರೆ, ಮೋಸ್ಟ್ಲಿ ಅಲ್ಲಿ ಐರನ್ ಕಬ್ಬಿಣನ ಪ್ರಾವಿಷನ್ನೇ ಮಾಡಿಲ್ಲ. ಈ ಒಂದು ತಡೆಗೋಡೆ ಕಟ್ಟಕ್ಕಾಗ್ಬೋದು ಅಥವಾ ನಾಲೆಗಳ ನಿರ್ಮಾಣದಲ್ಲಿ ಒಂದು ಕಬ್ಬಿಣನ ಪ್ರಾವಿಷನ್ನೇ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸುಮಾರು 20ರಿಂದ 25 ಕಿಲೋಮೀಟ್ರ್ ಈಗಾಗಲೇ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಕಡೆಯೂ ಒಂದೊಂದು 300 ಮೀಟ್ರಿಗೂ 800 ಮೀಟ್ರಿಗೂ ದೊಡ್ಡ ಮಟ್ಟದಲ್ಲಿ ನಾಲೆಗಳ ಒಂದು ತಡೆಗೋಡೆ ಅದೆಲ್ಲ ಕುಸಿದಿದೆ. ಇವತ್ತು ಈ ಒಂದು ಕಳಪೆ ಕಾಮಗಾರಿಗೆ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಅಥವಾ ನಮ್ಮ ನೀರಾವರಿ ಸಚಿವರಾಗ್ಬೋದು ಪ್ರತಿಕ್ರಿಯೆ ಕೊಡ್ತಾ ನಾವೆಲ್ಲ ನಮ್ಮ ಜಿಲ್ಲಾ ಜನತೆ ಗಮನಿಸ್ತಾ ಇದ್ದಾರೆ. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಯೋಜನೆಯು ಸಫಲವಾಗಬೇಕಾದರೆ ಕಾಮಗಾರಿಯು ಗುಣಮಟ್ಟದಲ್ಲಿ ನಡೆಯಬೇಕು. ಕಾರಣ, ಈ ಯೋಜನೆ ಕೇವಲ 1-2 ದಿನದ ಯೋಜನೆಯಾಗಿರದೆ ಬಯಲು ಸೀಮೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯಾಗಿರುವುದರಿಂದ ನಾಲೆಗಳಲ್ಲಿ ಪ್ರತಿ ವರ್ಷ ನೀರು ಹರಿಯುವುದರಿಂದ ನಾಲೆಗಳು ಗುಣಮಟ್ಟದಲ್ಲಿ ನಿರ್ಮಾಣವಾಗಬೇಕು. ಈಗಾಗಲೇ ನೀರು ಹರಿಯುವ ಮುನ್ನವೇ ನಾಲೆಗಳು ಕುಸಿಯುತ್ತಿರುವುದನ್ನು ನೋಡಿದರೆ ಈ ಯೋಜನೆ ಎಲ್ಲೋ ಒಂದು ಕಡೆ ಬಯಲು ಸೀಮೆಯ ಜನರ ಕುಡಿಯುವ ನೀರಿನ ಕನಸನ್ನ ಭಗ್ನಗೊಳಿಸುತ್ತದೆಯೋ ಎಂಬ ಅನುಮಾನ ಮೂಡಿದೆ ಎಂದು ಹೇಳಿದರು. ಎಷ್ಟು ಮಟ್ಟಿಗೆ ಅಂದಾಜು ಪಟ್ಟಿ ತಯಾರಿಸಿದ್ದಾರೆ, ಎಷ್ಟು ಮಟ್ಟಿಗೆ ಕಾಮಗಾರಿಗಳನ್ನು ಮಾಡಿದ್ದಾರೆ, ಹೇಗಾಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಅತ್ಯಂತ ಕಳಪೆ ಕಾಮಗಾರಿ. ಕನಿಷ್ಠ 60% ವಾಲ್ ಏನು ಹೇಳ್ತೀವಿ ನಾವು, ಗೋಡೆ ಕಾಂಕ್ರೀಟ್ ವಾಲು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಎಲ್ಲೂ ಕೂಡ ಕಬ್ಬಿಣ ಹಾಕಿಲ್ಲ. ಬಹುಶಃ ಇದು ಪೂರ್ತಿ ನಮ್ಮ ಶಾಸಕರು ಹೇಳಿದಾಗೆ ಪೂರ್ತಿ ತೆರಿಗೆ ಹಣ ಪೋಲಾಗಿದೆ. ಇವತ್ತು 12,000 ಇದ್ದಿದ್ದು ಇವತ್ತು 26,000 ಬಂದಿದೆ. 30,000 ಬಂದರು, 30,000 ಕೋಟಿ ಬಂದರು, ಆಶ್ಚರ್ಯ ಇಲ್ಲ. ಇದು ಜನರ ದುಡ್ಡು. ಮೊದಲು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದು ನನಗಂತೂ ಗೊತ್ತಾಗ್ತಿಲ್ಲ. ಬಹುಶಃ ರೀಮೇಕಿಂಗ್ ಹೊಸದಾಗೆ ಮಾಡಬೇಕು ಅಂತ ಕಾಣ್ತಾ ಇದೆ. ಇದಕ್ಕೆ ಕಾರಣಕರ್ತರಂಥ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಇದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಶಿಕ್ಷೆ ಆಗಬೇಕು ಮತ್ತು ಪುನಃ ಕೆಲಸ ಆಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಜನರ ಕನಸೇನಿದೆ, ನಾವು ಸಕಲೇಶಪುರ ತಾಲೂಕಿನ ಜನತೆ, ಆಲೂರು ತಾಲೂಕಿನ ಜನತೆ ತ್ಯಾಗ ಮಾಡಿ ಜಾಗ ಬಿಟ್ಕೊಟ್ಟಿದ್ದೀವಿ. ನಾವು ಕಾಮಗಾರಿ ನಡೆದಿದೆ. ನನ್ನ ಕಾಲದಲ್ಲೇ ಇದು ಎಲ್ಲ ಕೆಲಸ ಪ್ರಾರಂಭ ಆಗಿ ಒಂದು ಹಂತ ಬಂದಿರ್ತಕ್ಕಂಥ. ಆದರೆ ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಈ ಸ್ಥಿತಿ ತಲುಪಿದ್ವಿ. ಮನೆ ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟವರು ಬಂದು ಸ್ಥಳ ನೋಡಬೇಕು, ಪರಿಹಾರ ಕಂಡುಹಿಡಿಬೇಕು, ಜನರಿಗೆ ನ್ಯಾಯ ದೊರಕಿಸಬೇಕು ಅಂತ ನನ್ನ ಟೈಮ್. ಈ ಸಂದರ್ಭದಲ್ಲಿ ಕೆಎಸ್ ಮಂಜೇಗೌಡ, ಪಿಎಲ್ ನಿಂಗರಾಜು, ಎಸ್ಎನ್ ಪ್ರಕಾಶ್, ಸಿವಿ ಲಿಂಗರಾಜು, ಓಂಕಾರಮೂರ್ತಿ, ಶಾಂತರಾಜು, ನಿಂಗರಾಜು, ರಾಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತೀಯ ಬ್ಯಾಂಕ್ಗಳ ಸಂಘಟನೆ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳ ಸಂಘಟನೆಗಳ ನಡುವೆ 2023ರಲ್ಲಿ ನಡೆದ 12ನೇ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ವಾರದಲ್ಲಿ 5 ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಬ್ಯಾಂಕ್ ಸಂಘಟನೆಗಳ ಸಂಯುಕ್ತ ವೇದಿಕೆ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರಕ್ಕೆ ಕರೆ ನೀಡಿದಂತೆ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ಬ್ಯಾಂಕ್ಗಳು ಕಾರ್ಯನಿರ್ವಹಿಸದೆ ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆಗೆ ನೌಕರರು ಇಳಿದರು.
ನಗರದ ಎನ್ಆರ್ ವೃತ್ತದಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯ ಎದುರು ನೂರಾರು ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಎನ್ಆರ್ ವೃತ್ತದಿಂದ ಹೇಮಾವತಿ ಪ್ರತಿಮೆವರೆಗೆ ಬೃಹತ್ ಮೆರವಣಿಗೆ ನಡೆಸಿ ತಮ್ಮ ನ್ಯಾಯಯುತ ಬೇಡಿಕೆಗೆ ಬೆಂಬಲ ಸೂಚಿಸಿದರು. ಪ್ರತಿಭಟನೆಯಲ್ಲಿ ಯುಎಫ್ಬಿಯು ಹಾಸನ ಘಟಕದ ಸಂಚಾಲಕ ಆರ್ ಕುಮಾರ್ ಅವರು ಉದ್ದೇಶಿಸಿ ಮಾತನಾಡಿ 2024ರ ಮಾರ್ಚ್ನಲ್ಲಿ ನಡೆದ 12ನೇ ದ್ವಿಪಕ್ಷೀಯ ಒಪ್ಪಂದದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳ ಹಲವು ಬೇಡಿಕೆಗಳೊಂದಿಗೆ ವಾರದಲ್ಲಿ 5 ದಿನಗಳ ಕೆಲಸದ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲಾಗಿದೆ. ಆದರೆ ಒಪ್ಪಂದಕ್ಕೆ ವರ್ಷ ಸಮೀಪಿಸುತ್ತಿದ್ದರೂ ಸರ್ಕಾರ ಇದನ್ನು ಜಾರಿಗೊಳಿಸಲು ಯಾವುದೇ ಸಕಾರಾತ್ಮಕ ಕ್ರಮ ಕೈಗೊಂಡಿಲ್ಲ. ಕಳೆದ 1 ತಿಂಗಳಿನಿಂದ ವಿವಿಧ ರೀತಿಯ ಶಾಂತಿಯುತ ಪ್ರತಿಭಟನೆಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದರೂ ನಿರ್ಲಕ್ಷ್ಯ ವಹಿಸಿದ ಕಾರಣ ಅನಿವಾರ್ಯವಾಗಿ ಮುಷ್ಕರಕ್ಕೆ ಇಳಿಯಬೇಕಾಯಿತು ಎಂದು ಹೇಳಿದರು. ಇವತ್ತು ದೇಶದಾದ್ಯಂತ ಬ್ಯಾಂಕ್ ನೌಕರರು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅಡಿಯಲ್ಲಿ 1 ದಿನದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ. ಉದ್ದೇಶ ಇಷ್ಟೇ, ನಮ್ಮ ಬೇಡಿಕೆ ಇಷ್ಟೇ. ನಮ್ಮ 2023-24ರ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಏನು 5 ಡೇಸ್ ಬ್ಯಾಂಕಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೌರ್ಮೆಂಟ್ ನಮಗೆ ಆಶ್ವಾಸನೆ ಕೊಟ್ಟಿತ್ತು. 2 ವರ್ಷ ಆದರೂ ಅದನ್ನು ಈಡೇರಿಸಿಲ್ಲ. ಅದನ್ನು ಈಡೇರಿಸಬೇಕು, ಅದನ್ನು ಮತ್ತೆ ಅನುಷ್ಠಾನಗೊಳಿಸಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಮುಷ್ಕರವನ್ನು ಕೊಟ್ಟಿದ್ದೇವೆ. 2 ವರ್ಷದಿಂದ ಬ್ಯಾಂಕ್ ಎಲ್ಲ ಉದ್ಯೋಗಿಗಳು ಭಾಳ ಸಮಾಧಾನದಿಂದ ಕಾಯ್ದಿದ್ವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಕಿನಲ್ಲಿ ನೌಕರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಬೇರೆ ಎಲ್ಲ ಇಲಾಖೆಗಳಿಗೆ ಹೋಲಿಸ್ಕೊಂಡ್ರೆ ಬ್ಯಾಂಕ್ನಲ್ಲಿ ಅಧಿಕಾರಿಗಳು ಸ್ಟ್ರೆಸ್ನಿಂದ, ಒತ್ತಡದಿಂದ ಸೂಸೈಡ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಫ್ಯಾಮಿಲಿ ಲೈಫು, ಸೋಷಿಯಲ್ ಲೈಫು ಇಲ್ಲದೇ ಇರೋ ಥರ ಆಗಿದೆ. ಹಾಗಾಗಿ ಅವ್ರಿಗೆ ಒಂದು ನೆಮ್ಮದಿಯಾದ ಜೀವನ ಬೇಕು ಅನ್ನೋ ಉದ್ದೇಶದಿಂದ 2 ದಿನದ ರಜೆ ಅವಶ್ಯಕತೆ ಇದೆ. ಈಗಾಗಲೇ RBI ಇರ್ಬೋದು, LIC ಇರ್ಬೋದು, GIC ಇರ್ಬೋದು, ಜನರಲ್ ಇನ್ಶೂರೆನ್ಸ್ ಸೆಕ್ಟರ್, ಎಲ್ಲ ಸೆಕ್ಟರ್ಗಳಲ್ಲಿ 5 ದಿನದ ವಾರದ 5 ದಿನದಲ್ಲಿ ಕೆಲಸ ಮಾಡುವಂಥ ಒಂದು ಪದ್ಧತಿಯನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ನಮ್ಮ ಬೈಪರ್ಟೇಟ್ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಒಪ್ಕೊಂಡಿದ್ದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ದೇಶದಾದ್ಯಂತ ಬ್ಯಾಂಕ್ಗಳು ಇವತ್ತು ಬ್ಯಾಂಕ್ ಬಂದಾಗ್ತಾ ಇದ್ದಾವೆ. ಮುಷ್ಕರದಲ್ಲಿ ಸುಮಾರು ಒಂದು 8ರಿಂದ 10 ಲಕ್ಷ ಬ್ಯಾಂಕ್ ನೌಕರರು, ಸಿಬ್ಬಂದಿಗಳು, ಆಫೀಸರ್ಸ್, ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಮುಷ್ಕರದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆರ್ ಕುಮಾರ್, ಎಜೆ ಜಾವೇದ್, ಜಿಟಿ ಲೋಕೇಶ್, ಜಯಚಂದ್ರ, ಚೇತನ್, ಅಶೋಕ್ ಭಟ್, ಶೀಲಾ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ನೂರಾರು ಸಿಬ್ಬಂದಿಗಳು ಹಾಜರಿದ್ದರು. ಜಾಗತಿಕ ಶಿಕ್ಷಣದ ಪರಿಕಲ್ಪನೆ, ಭಾಷಾ ಚಿಂತನೆ ಹಾಗೂ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಆಧಾರವಾಗಿರಿಸಿಕೊಂಡು ರಚಿಸಲಾದ ಡಾಕ್ಟರ್ ಆರ್ ಓಬಳೇಶ ಘಟ್ಟಿಯವರ 4 ಬೃಹತ್ ಕೃತಿಗಳ ಲೋಕಾರ್ಪಣೆ ಹಾಗೂ ಹಿರಿಯ ಪ್ರಶಿಕ್ಷಣಾರ್ಥಿಗಳ ಒಕ್ಕೂಟದ ವತಿಯಿಂದ ಅಭಿನಂದನಾ ಗ್ರಂಥ ಬಿಡುಗಡೆ ಮತ್ತು ಸಮಾರಂಭವನ್ನು ಜನವರಿ 29ರಂದು ಹಾಸನ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಕೊಟ್ರೇಶಿಯಸ್ ಉಪ್ಪಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನದಲ್ಲಿ ಒಬ್ಬರೇ ಲೇಖಕರ 4 ಬೃಹತ್ ಸಂಪುಟಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಅಪರೂಪದ ಹಾಗೂ ಐತಿಹಾಸಿಕ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಹಾಸನದ ಮಾನ್ಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಉದ್ಘಾಟಿಸಲಿದ್ದು, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಮಾನ್ಯ ಕುಲಪತಿ ಡಾಕ್ಟರ್ ಡಿವಿ ಪರಶಿವಮೂರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದರು. ಕೆಲಸವನ್ನು ಡಾಕ್ಟರ್ ಆರ್ ಓಬಳೇಶ ಗಟ್ಟಿಯವರು ಮಾಡ್ತಾ ಬಂದಿದ್ದಾರೆ. ಮೂಲತಃ ಅವರು ದಾವಣಗೆರೆ ಜಿಲ್ಲೆಯವರಾದರೂ 5-6 ದಶಕಗಳಿಂದ ಇಲ್ಲೇ ನೆಲೆ ಕಂಡು ಇಲ್ಲೇ ಇದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಜೀವನ ರೂಪಿಸುವಲ್ಲಿ ಕಾರಣಕರ್ತರಾಗಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಾದ್ಯಂತ BEd ಮತ್ತು TCH ಯಾರ್ಯಾರು ಓದಿದ್ದಾರೆ ಅವರಿಗೆಲ್ಲರಿಗೂ ಚಿರಪರಿಚಿತ ಹೆಸರು ಅಂತಂದರೆ ಡಾಕ್ಟರ್ ಓಬಳೇಶ ಗಟ್ಟಿಯವರು. ಅವಿಶ್ರಾಂತ ಬರಹಗಾರರು ಅವರು. ಇದರಲ್ಲಿರ್ತಕ್ಕ ಭಾರತದಲ್ಲಿ ಶಿಕ್ಷಣ ಅಂತ ಒಂದು ಬೃಹತ್ ಗ್ರಂಥ ಇದೆ. A4 ಅಳತೆಯ ಒಂದು ಬುಕ್, 1750 ಪೇಜ್ ಇದೆ. ಅದೊಂದು ವಿಶ್ವಕೋಶ. ಅದೇ ರೀತಿ ಇನ್ನೊಂದು ಭಾಷೆ, ಕನ್ನಡ ಸಾಹಿತ್ಯದ ಸಂಪದ ಮತ್ತು ಕನ್ನಡ ಭಾಷಾ ಬೋಧನೆ ಅಂತ ಇದೆ. ಇದು 1500 ಪುಟಗಳನ್ನು ಹೊಂದಿರತಕ್ಕಂಥ ಒಂದು ಬೃಹತ್ ಗ್ರಂಥ. ಬಹುಶಃ ನಾನು ಅಂದ್ಕೊಳ್ತೀನಿ, ಇದುವರೆಗೂ ಒಂದು ಹಾಸನದಲ್ಲಿ ಒಬ್ಬ ಲೇಖಕನ 4 ಬೃಹತ್ ಗ್ರಂಥಗಳು ಇದುವರೆಗೆ ಏಕಕಾಲದಲ್ಲಿ ಬಿಡುಗಡೆ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂಥ ಒಂದು ಸ್ಮರಣೀಯ ಕ್ಷಣಕ್ಕೆ ನಾವು ಗುರುವಾರ ಸಾಕ್ಷಿಯಾಗ್ತೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಹಾಸನ ಜಿಲ್ಲಾಧಿಕಾರಿಗಳಾದಂಥ KS ಲತಾಕುಮಾರಿ ಮೇಡಮ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ಕನ್ನಡ ಯೂನಿವರ್ಸಿಟಿ ಹಂಪಿ ಅದರ
ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಡಿ ವಿ ಪರಶಿವಮೂರ್ತಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾ ಗೌರವಾಧ್ಯಕ್ಷ ರವಿ ನಾಕ್ಲಗೂಡು ಮಾತನಾಡಿ, ಡಾಕ್ಟರ್ ಆರ್ ಓಬಳೇಶ ಘಟ್ಟಿಯವರು ಹೊರ ಜಿಲ್ಲೆಯಿಂದ ಬಂದು 4 ದಶಕಗಳಿಗೂ ಹೆಚ್ಚು ಕಾಲ ಹಾಸನದಲ್ಲೇ ನೆಲೆಸಿದ್ದು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವವರು ಎಂದರು. ಅವಿಶ್ರಾಂತ ಬರಹಗಾರರಾಗಿ, ನಾಡು ನುಡಿ ಚಿಂತಕರಾಗಿ, ಶಿಕ್ಷಣ ಪರಿಚಾರಕರಾಗಿ ಸಾವಿರಾರು ಶಿಷ್ಯ ವೃಂದವನ್ನ ರೂಪಿಸಿರುವ ಡಾಕ್ಟರ್ ಓಬಳೇಶ ಘಟ್ಟಿಯವರ ಬೃಹತ್ ಕೃತಿಗಳ ಲೋಕಾರ್ಪಣೆ ಒಂದು ಅವಿಸ್ಮರಣೀಯ ಸಾಂಸ್ಕೃತಿಕ ಘಟನೆ ಎಂದು ಹೇಳಿದರು. ಸ್ನೇಹ ಬಳಗದ ವತಿಯಿಂದ ಈ ನೆಲದ ಗಟ್ಟಿ ಲೇಖಕ ಡಾಕ್ಟರ್ ಓಬಳೇಶ್ ಘಟ್ಟಿಯವರ ಬೃಹತ್ ಕೃತಿಗಳ ಲೋಕಾರ್ಪಣೆ ಬಗ್ಗೆ ಈಗಾಗಲೇ ಕೊಟ್ರೇಶ್ ಉಪ್ಪಾರ್ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತು ಹಲವಾರು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡ್ತೀವಿ, ಹಲವಾರು ಪುಸ್ತಕಗಳನ್ನು ಸರ್ವಸಾಮಾನ್ಯವಾಗಿ ನಾವು ಸಾಹಿತ್ಯ ಪರಿಷತ್ನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಿಡುಗಡೆ ಮಾಡೋದನ್ನು ಎಲ್ಲರೂ ಕೂಡ ನಾವು ಗಮನಿಸಿರ್ತೀವಿ. ಆದರೆ ಈ ರೀತಿಯ ಗ್ರಂಥಗಳನ್ನು ಒಂದೇ ಬಾರಿಗೆ 4 ಗ್ರಂಥಗಳನ್ನು ಭಾರತದಲ್ಲಿ ಶಿಕ್ಷಣ ಅನ್ನೋ ಬಹುದೊಡ್ಡ ಗ್ರಂಥ, ಇಂಥ 4 ಗ್ರಂಥಗಳನ್ನು ಓಬಳೇಶ್ ಘಟ್ಟಿಯವರು ತಮ್ಮ ಮನದಾಳದ, ತಮ್ಮ ಅನುಭವದ, ತಮ್ಮ ಬೌದ್ಧಿಕ ಮಟ್ಟದ ಎಲ್ಲ ವಿಚಾರಗಳನ್ನು ಒಟ್ಟುಗೂಡಿಸುವ ಮೂಲಕ ಬೃಹತ್ ಗ್ರಂಥಗಳನ್ನು ಬರೆಯೋದಲ್ಲ, ಅದನ್ನು ಒಂದು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಗುರುವಾರ ಬೆಳಗ್ಗೆ ನಗರದ ಆಸನಾಂಬ ಕಲಾಕ್ಷೇತ್ರದಲ್ಲಿ ಈಗೇನು ನಮ್ಮ ಕೊಟ್ರೇಶ್ ಉಪ್ಪಾರ್ ಅವರು ಪ್ರಸ್ತಾಪವನ್ನು ಮಾಡೋರು ಅವರೆಲ್ಲರ ಮುಖ್ಯ ಅತಿಥಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಗ್ರಂಥಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಹಲವಾರು ಪುಸ್ತಕಗಳನ್ನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಾವು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ. ಆದರೆ ಇಂಥ ಗ್ರಂಥಗಳನ್ನು ಬಿಡುಗಡೆ ಮಾಡೋದು ಈ ಜಿಲ್ಲೆಗೆ, ಈ ನಾಡಿಗೆ, ಈ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬಹುದೊಡ್ಡ ಕಾಣಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಲೇಖಕ ಡಾಕ್ಟರ್ ಆರ್ ಓಬಳೇಶ ಘಟ್ಟಿ, ವಿಶ್ರಾಂತ ಪ್ರಾಧ್ಯಾಪಕ ಹಂಪನಹಳ್ಳಿ ಕಾಳೇಗೌಡ, ಹಿರಿಯ ಪ್ರಶಿಕ್ಷಣಾರ್ಥಿಗಳ ಒಕ್ಕೂಟದ ಸಂಚಾಲಕ ತೋರಹಳ್ಳಿ ನಿಂಗರಾಜ್, ಪ್ರಕಾಶಕಿ ವಾಣಿ ಘಟ್ಟಿ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರ ಕುರಿತು ಜಿಲ್ಲಾ ಅಧ್ಯಕ್ಷ ಬಾಗೂರು ಕೃಷ್ಣೇಗೌಡ ಅವರು ಏಕವಚನದಲ್ಲಿ ಮಾತನಾಡಿರುವುದು ಅವರ ಗೌರವಕ್ಕೆ ಧಕ್ಕೆ ತರುವಂತಹ ನಡೆ. ಕೂಡಲೇ ಅವರು ಬಹಿರಂಗ ಕ್ಷಮೆಯಾಚನೆ ಮಾಡಲೇಬೇಕು ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಕೆಎಂ ಶ್ರೀನಿವಾಸ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಸಂಘದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಶಿಷ್ಟಾಚಾರದ ಮಿತಿಯೊಳಗೆ ಚರ್ಚಿಸಬೇಕೇ ಹೊರತು ಏಕವಚನ ಪದ ಬಳಕೆ ಮಾಡುವುದು ಸಂವಿಧಾನಬದ್ಧ ಸಂಸ್ಥೆಗೆ ಅಪಮಾನ ಮಾಡಿದಂತೆ ಆಗುತ್ತದೆ. ರಾಜ್ಯಾಧ್ಯಕ್ಷರ ಬಗ್ಗೆ ಬಳಸಿದ ಲಘು ಪದಗಳು ನನ್ನನ್ನು ಸೇರಿಸಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರ ಸಮುದಾಯಕ್ಕೆ ತೀವ್ರ ಮಾನಸಿಕ ನೋವುಂಟು ಮಾಡಿವೆ. ನೌಕರರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದನೆ ಸೇರಿದಂತೆ ಅವರು ಸಂಘಕ್ಕೆ ಹೊಸ ದಿಕ್ಕು ನೀಡಿರುವುದು ಎಲ್ಲರಿಗೂ ತಿಳಿದ ವಿಷಯ. ಇಂತಹ ನಾಯಕತ್ವದ ಬಗ್ಗೆ ಲಘು ಮಾತುಗಳನ್ನು ಬಳಸುವುದು ಸಂಘದ ಇತಿಹಾಸಕ್ಕೆ ಮಸಿ ಬಳಿದಂತೆ ಆಗುತ್ತದೆ ಎಂದು ಹೇಳಿದರು. ಕೃಷ್ಣೇಗೌಡರು ಬಿಪಿ ಅವರು ಈ ಕ್ರೀಡಾಕೂಟದ ಸಮಯದಲ್ಲಿ ಕ್ರೀಡೆಯ ವಿಚಾರವನ್ನು ಹೊರತುಪಡಿಸಿ ರಾಜ್ಯಾಧ್ಯಕ್ಷರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಏಕವಚನದಲ್ಲಿ ಪದ ಬಳಕೆಯನ್ನು ಮಾಡಿರುವುದನ್ನು ರಾಜ್ಯ ಸಂಘದ ಪದಾಧಿಕಾರಿಗಳಾದ ನಾವು ಖಂಡಿಸುತ್ತೇವೆ. ಏಕೆಂದರೆ ಇದು ಕಂಡರಿಯದಂಥ ಹೆಮ್ಮೆಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಷಡಕ್ಷರಿಯವರು ನೌಕರರ ಪರವಾಗಿ ಉತ್ತಮವಾದ ಕಾಳಜಿ ಹಾಗೂ ಉತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಸಮಯದಲ್ಲಿ ಕ್ರೀಡಾಕೂಟದ ವಿಚಾರವನ್ನು ಬಿಟ್ಟು ಏಕಾಏಕಿ ರಾಜ್ಯಾಧ್ಯಕ್ಷರನ್ನು ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದು ನಮಗೆಲ್ಲ ತುಂಬ ನೋವಾಗಿದೆ. ಹಾಗಾಗಿ ಇದನ್ನು ಖಂಡಿಸುವಂಥ ಕೆಲಸವನ್ನು ನಮ್ಮ ರಾಜ್ಯದ ಪದಾಧಿಕಾರಿಗಳು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲೇ ನಾವು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ತರಲು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮಲ್ಲಿ ಸರ್ಕಾರಿ ನೌಕರ ಸಂಘದ ಸರ್ಕಾರಿ ನೌಕರ ಬಗ್ಗೆ ಇರುವಂಥ ಹಲವಾರು ಆದೇಶಗಳನ್ನು ಮಾಡಿಸುವಲ್ಲಿ ಈಗಾಗಲೇ 6 ತಿಂಗಳು ನಮ್ಮ ಮಹಿಳಾ ನೌಕರರಿಗೆ ರಜೆಯನ್ನು ಕೊಡುವಂಥ, ಋತುಚಕ್ರ ರಜೆಯನ್ನು ಕೊಡಿಸುವಂಥ ಹಾಗೂ ವೇತನ ಆಯೋಗದ ಬಗ್ಗೆ ಚರ್ಚೆ ಮಾಡ್ತಿರುವಂಥ, NPS ಮಾಡಿಸುವಂಥ, OPSನ ಹೋಗಲಾಡಿಸಿ OPSನ ಮಾಡ್ಸೋಕ್ಕೆ NPSನ ರದ್ದುಪಡಿಸಬೇಕು, OPS ಆಗಬೇಕು ಅಂತ ಹಲವಾರು 2 ಲಕ್ಷದ 3 ಲಕ್ಷದ ನೌಕರರ ಪಡೆಗೆ ಈಗಾಗಲೇ ಹಲವಾರು ಬೇಡಿಕೆಗಳನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂಥ ಪದ ಬಳಕೆ ಮಾಡಿರೋದು 6,50,000 ಜನ ಏನು ನಮ್ಮ ನೌಕರಿದ್ದೀವಿ ಅವರೆಲ್ಲರಿಗೂ ತುಂಬ ನೋವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಾವು ಈಗಾಗಲೇ ಇನ್ನೂ ಒಂದು ಉತ್ತಮವಾದ ಕೆಲಸವನ್ನು ಮಾಡಬೇಕು. ನಮ್ಮ ಯಾವುದೇ ಸರ್ಕಾರಿ ನೌಕರರ ಸಂಘ ಒಂದು ಸಂಘದ ಬಯಲುದಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆ ಬಯಲುದಡಿ ಕೆಲಸ ಮಾಡುವಾಗ ನಮ್ದು ಯಾವುದೇ ಚರ್ಚೆ ಇದ್ದರೂ ಸಭೆಗಳಲ್ಲಿ ಚರ್ಚೆ ಮಾಡಬೇಕು.
ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಸಂಬಂಧಪಟ್ಟಂತೆ ನಾವು ಈಗಾಗಲೇ ಪ್ರತಿ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ಮುಕ್ತವಾದ ಚರ್ಚೆ ಮಾಡಬೇಕಾಗುತ್ತೆ. ಆ ಸಭೆಯಲ್ಲಿ ಇವ್ರದ್ದು ಏನೇ ಬೇಡಿಕೆ ಇದ್ರೂ ಅಲ್ಲಿ ಈಡೇರಿಸಬೇಕಾಗುತ್ತೆ ಅಥವಾ ಚರ್ಚೆ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ನಾವು ಬೈಲದ ಹೊರತುಪಡಿಸಿ ನಾವು ಯಾವುದನ್ನು ಸಹ ಎಲ್ಲೂ ಸಹ ಅದನ್ನು ಅವಹೇಳನಕಾರಿಯಾಗಿ ಅಥವಾ ಏಕವಚನದಲ್ಲಿ ಯಾರನ್ನು ಯಾವ ಬಗ್ಗೆಯೂ ಮಾತಾಡಬಾರದು ಅನ್ನೋದು ನಮ್ಮ ಬೈಲದ ಕಟ್ಟುಪಾಡಾಗಿರುತ್ತದೆ. ನಮ್ಮ ಸರ್ಕಾರಿ ನೌಕರರಿಗೆ ಹೇಗೆ ಒಂದು KCSR ಅಂತ ಒಂದು ನೇಮ ಇದೆಯೋ ಅದೇ ರೀತಿಯಲ್ಲಿ ನಮಗೆ ಆದ ಒಂದು ಸಂಘದ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ, ಸಂಘಟನೆ ಮಾಡೋಕ್ಕೆ, ನೌಕರ ಪರ ಹೋರಾಟ ಮಾಡೋಕ್ಕೆ ನಮ್ಮದು ಅದು ಚೌಕಟ್ಟಿದೆ. ಆ ಚೌಕಟ್ಟಿನ ಒಂದು ಬಾಂಡಿಂಗ್ಸ್ ಅಂತ ಏನು ನಾವು ಮಾಡ್ತೀವಿ ಅದನ್ನೇ ಬೈಲ ಅಂತೀವಿ. ಆ ಬೈಲದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದು ನಮಗೆ ತುಂಬ ನೋವಾಗಿದೆ. ಅದು ಮೊದಲನೇದಾಗಿ ಅದನ್ನು ಖಂಡಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ GP ವಿಶ್ವನಾಥ್, ರಾಜ್ಯ ಪರಿಷತ್ ಸದಸ್ಯ ಹಾಗೂ ಸಂಘಟನಾ ಕಾರ್ಯದರ್ಶಿ T ರಾಜು ಇತರರು ಉಪಸ್ಥಿತರಿದ್ದರು. ಶ್ರೀ ಸವಿತಾ ಮಹರ್ಷಿ ಎಂದರೆ ಎಲ್ಲ ವೃತ್ತಿಗಳನ್ನ ಶ್ರದ್ಧೆ, ಆತ್ಮವಿಶ್ವಾಸ ಮತ್ತು ಜ್ಞಾನವರ್ಧನೆಯೊಂದಿಗೆ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಜಗತ್ತಿಗೆ ತೋರಿಸಿದ ಮೇಧಾವಿ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HL ಮಲ್ಲೇಶ್ ಗೌಡ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಮಹರ್ಷಿ ಸವಿತಾ ಸಮಾಜದ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಶಿವನ ಕಣ್ಣಿನಿಂದ ಜನಿಸಿ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮಶ್ರೀಗಳಲ್ಲಿ ಒಬ್ಬರಾಗಿದ್ದ ಸವಿತಾ ಮಹರ್ಷಿಗಳು ವೃತ್ತಿ ಮತ್ತು ಅದರ ಘನತೆಯನ್ನು ಎತ್ತಿ ಹಿಡಿದ ಮಹಾನ್ ವ್ಯಕ್ತಿ. ಅವರು ಸವಿತಾ ಸಮಾಜಕ್ಕೆ ಮಾತ್ರವಲ್ಲದೆ ಎಲ್ಲ ವೃತ್ತಿಗಳನ್ನು ಶ್ರದ್ಧೆ, ಆತ್ಮವಿಶ್ವಾಸ ಮತ್ತು ಜ್ಞಾನವರ್ಧನೆಯೊಂದಿಗೆ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಜಗತ್ತಿಗೆ ತೋರಿಸಿದ ಮೇಧಾವಿ ಎಂದು ಹೇಳಿದರು. ಆಡಳಿತ ಹಾಸನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಈ ದಿನ ಮಹರ್ಷಿ ಸವಿತಾ ಮಹರ್ಷಿ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿವನ ಕಣ್ಣಿನಿಂದ ಜನಿಸಿ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮರ್ಷಿಗಳಲ್ಲಿ ಒಬ್ಬರು ಅಂತ ಅನಿಸ್ಕೊಂಡು ವೃತ್ತಿ ಮತ್ತು ಅದರ ಘನತೆಯನ್ನು ಎತ್ತಿ ಹಿಡಿದಂತಹ ಸವಿತಾ ಮಹರ್ಷಿಗಳು ಸವಿತಾ ಸಮಾಜದ ಮಾದರಿ ವ್ಯಕ್ತಿಯವರು. ಸವಿತಾ ಸಮಾಜ ಅಂತ ಅಲ್ಲ, ಎಲ್ಲ ವೃತ್ತಿಯನ್ನು ಹೇಗೆ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹದ್ದನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥ ಒಬ್ಬರು ಮೇಧಾವಿಯವರು. ಅಂತಹವರನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ನಾವು ಎಲ್ಲ ವೃತ್ತಿಗಳನ್ನು ಹೇಗೆ ಗೌರವಿಸಬೇಕು, ಆತ್ಮವಿಶ್ವಾಸದಿಂದ ನಮ್ಮ ವೃತ್ತಿಯನ್ನು ನಿರ್ವಹಿಸ್ತಾನೆ ನಮ್ಮ ಜ್ಞಾನವನ್ನು ಹೇಗೆ ವೃದ್ಧಿಸ್ಕೋಬೇಕು ಅನ್ನುವಂಥದ್ದಕ್ಕೆ ಜಗತ್ತಿನಲ್ಲಿ ಮಾದರಿಯಾಗಿರ್ತಕ್ಕಂಥ ಮಹರ್ಷಿಗಳವರು. ಅವರು ಸ್ವತಃ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮರ್ಷಿಗಳಲ್ಲಿ ಒಬ್ಬರು ಅಂತ ಅನಿಸ್ಕೊಂಡು ಬ್ರಹ್ಮರ್ಷಿ ಪದವಿಯನ್ನು ಪಡೀತಕ್ಕಂಥದ್ದು ಜಗತ್ತಿನ ಎಲ್ಲ ಒಂದು ಶೋಷಿತ ಸಮುದಾಯಕ್ಕೆ ಕೂಡ ಒಂದು ಮಾದರಿ ಅಂತ ಹೇಳಿ ನಾವು ಭಾವಿಸಬೇಕು. ಶೋಷಿತರು ಅನ್ನುವಂತಹದ್ದು ಜಗತ್ತಿನಲ್ಲಿ ಅರ್ಥವೇ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮನ್ನು ನಾವು ಕಟ್ಕೋಬೇಕು ಅನ್ನುವಂತಹದ್ದನ್ನು ಎಲ್ಲರಿಗೆ ನಿರೂಪಿಸಿಕೊಟ್ಟಂಥ ಮಹರ್ಷಿಗಳ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಹಿರಿಯರು, ವಾದ್ಯ ನುಡಿಸುವ ಕಲಾವಿದರನ್ನು ಹಾಗೂ ಸಮಾಜ ಸೇವೆಗೆ ಕೊಡುಗೆ ನೀಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಗ್ರೇಡ್ 2 ತಹಸೀಲ್ದಾರ್ ರಮೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ HP ತಾರಾನಾಥ್, ಸಾಹಿತಿ ಪವನ್ ಆಲೂರು, ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ರವಿಕುಮಾರ್, ತಾಲೂಕು ಅಧ್ಯಕ್ಷ G ವೆಂಕಟೇಶ್, ರವಿಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನೊಬ್ಬರಿಗೆ ತೊಂದರೆ ಕೊಡದೆ, ನೋವುಂಟು ಮಾಡದೆ, ಕಾನೂನುಬದ್ಧವಾಗಿ ಸಂಸ್ಕಾರ ಇಟ್ಟುಕೊಂಡು ವ್ಯಾಪಾರವೇ ನೈಜ ಧರ್ಮ ಎಂದು ಮುಂದೆ ಸಾಗುತ್ತಿರುವುದೇ ಆರ್ಯ ವೈಶ್ಯ ಸಮಾಜ ಎಂದು ಮೈಸೂರಿನ ಸ್ವರ್ಣ ನರಸಿಂಹ ದತ್ತಸಾಯಿ ಪೀಠಿಕ ಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಹೇಳಿದರು. ಬೇಲೂರು ಪಟ್ಟಣದ ಪೇಟೆ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯ ವೈಶ್ಯ ಮಂಡಳಿಯಿಂದ ಭಾನುವಾರ ಸಂಜೆ ಆಯೋಜಿಸಿದ್ದ ಆರ್ಯ ವೈಶ್ಯ ಮಂಡಳಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಒಂದು ದೇಗುಲ ಕಟ್ಟಿದ ತಕ್ಷಣ ಭಕ್ತರಾಗೋದು ಗುರುಗಳನ್ನು ನೋಡಿದಾಗ ನಮಸ್ಕರಿಸೋದಿಲ್ಲ. ಆ ಗುರುಗಳಿಗೆ ಚೈತನ್ಯ ಬೆಳಕು ಬಂದಾಗ ಮಾತ್ರ ಗುರುವಿಗೆ ಭಕ್ತನಾಗಿರುತ್ತಾನೆ. ಅದೇ ರೀತಿ ಈ ಸ್ಥಳದಲ್ಲಿ ವಿಶೇಷವಾದ ಮಹಿಮೆ ಇದೆ. ಇದಕ್ಕೆ ನಮ್ಮ ಸಂಪ್ರದಾಯ, ಆಚರಣೆ, ಸಂಸ್ಕೃತಿ, ನಮ್ಮ ಹಿರಿಮೆ, ಸನಾತನ ಎಂಬುದು ಒಂದು ಶಬ್ದವಾದರೆ ಎಷ್ಟು ಜನರಿಗೆ ತಂದೆ ತಾಯಿ ಇರೋಲ್ಲ, ಅವರ ಪ್ರೀತಿ ಸಿಕ್ಕಿರುವುದಿಲ್ಲ. ಅಂತಹವರಿಗೆ ವಾಸವಿ ತಾಯಿ ಮತ್ತು ಈಶ್ವರ ಸೇರಿದಂತೆ ಎಲ್ಲ ದೇವರುಗಳಿರುವ ಈ ಸ್ಥಳವೇ ಪುಣ್ಯಭೂಮಿ. ಇದೇ ನಿಜವಾದ ವಾಸವಿ ಕ್ಷೇತ್ರ ಎಂದು ಹೇಳಿದರು. ಭಕ್ತರಾಗುವಂಥದ್ದು ಎಲ್ಲೂ ಇಲ್ಲ. ಒಂದು ಗುರುಗಳನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿ ಎಲ್ಲೂ ಇಲ್ಲ. ಆ ಗುರುಗಳಲ್ಲಿ ಒಂದು ವಿಶೇಷವಾದಂತಹ ಚೈತನ್ಯ
ಬೆಳಕು ಕಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಆ ಗುರುವಿಗೆ ಭಕ್ತನಾಗ್ಲಿಕ್ಕೆ ಸಾಧ್ಯ. ಹಾಗೆ ಈ ಸ್ಥಳದಲ್ಲಿ ಒಂದು ವಿಶೇಷವಾದಂಥ ಮಹಿಮೆ ಇದ್ದಕ್ಕೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನಾನು ನೋಡಿದೆ ಕಬ್ಬಿನಿಂದ ಆರತಿ ಮಾಡಿದಂತ. ಅದು ಸಂಪ್ರದಾಯವೇ ಸರಿ. ಸಂಪ್ರದಾಯ, ಆಚರಣೆ, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆ, ನಮ್ಮ ಸನಾತನ ಅನ್ನುವಂಥದ್ದು ಒಂದು ಶಬ್ದ ಆದರೆ ಆ ಭಗವಂತನಿಗೆ, ಆ ಭಗವತಿಗೆ ಎಷ್ಟೋ ಜನರ ಮನೆಯಲ್ಲಿ ತಾಯಿ ಇರೋದಿಲ್ಲ, ತಂದೆ ಇರೋದಿಲ್ಲ. ಎಷ್ಟೋ ಜನ ತಂದೆ ತಾಯಿ ಪ್ರೀತಿಯನ್ನ ಕಂಡಿರೋದಿಲ್ಲ. ಅಂತವರೆಲ್ಲ ಕೂಡಿ ಇವತ್ತಿನ ದಿವಸ ತಂದೆ ತಾಯಿ ಸ್ವರೂಪರಾದಂತಹ ವಾಸವಿ ತಾಯಿಯಿಂದ, ಮತ್ತೆ ಅಲ್ಲಿ ಈಶ್ವರನನ್ನ, ರಾಮ, ಸೀತೆ, ಭರತ, ಶತ್ರುಘ್ನ, ಲಕ್ಷ್ಮಣ, ಆಂಜನೇಯ, ಅದರ ಜೊತೆಗೆ ಸತ್ಯನಾರಾಯಣ, ನವಗ್ರಹ, ಅಷ್ಟೋ ದೇವಾದೇವತೆಗಳನ್ನ ನಿಮ್ಮ ತಂದೆ ತಾಯಿಯಲ್ಲಿ ಸ್ವೀಕರಿಸಿದಂತ ಈ ಸ್ಥಳವೇ ಪುಣ್ಯ ಭೂಮಿ. ಇದೇ ನಿಜವಾದ ವಾಸವಿ ಕ್ಷೇತ್ರ, ಇದೇ ನಿಜವಾದ ವಾಸವಿ ಕ್ಷೇತ್ರ. ಅದಕ್ಕೆ ತಾವೆಲ್ಲರೂ ಬಂದಿರತಕ್ಕಂಥದ್ದು. ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ, ಬೇಲೂರಿನಲ್ಲಿ ಚನ್ನಕೇಶವ ಹಾಗೂ ಕನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ಆರ್ಯ ವೈಶ್ಯ ಮಂಡಳಿಯವರು ವ್ಯಾಪಾರಗಳನ್ನು ಮಾಡಿಕೊಂಡು ಸಮಾಜಮುಖಿಯಾಗಿ ಮಂಡಳಿಯವರು ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ನಾವು ಸಹ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಎನ್ನದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದರು. ಸಣ್ಣ ಸಣ್ಣ ಸಮಾಜ, ಈ ಸಮಾಜ ಮಾತಿಗೆ ಬದ್ಧತೆ, ನಿಷ್ಠೆ, ಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ಸಮಾಜ ಯಾವುದಾದ್ರು ಇದೆ ಅಂದರೆ ಅದು ಆರ್ಯವೈಶ್ಯ ಸಮಾಜ ಅಂತಕ್ಕಂಥದ್ದು. ಸಮಾಜದವರು ಯಾರೋ ಆಸ್ತಿ ಕೇಳೋದಿಲ್ಲ, ಅಂತಸ್ತು ಕೇಳೋದಿಲ್ಲ. ಬೇರೆಯವರು ಅವರ ಮೇಲೆ ಒಂದಿಷ್ಟು ದೌರ್ಜನ್ಯವನ್ನು ಮಾಡಿದಾಗ ಅವರ ಜೊತೆ ನಿಂತರೆ ಅದೇ ಅವರಿಗೆ ಸಾವಿರಾರು ಕೋಟಿ ಆಸ್ತಿ ಇದ್ದಂಥದ್ದು. ಅದೊಂದನ್ನು ನಿರೀಕ್ಷೆ ಮಾಡಿಬಿಟ್ರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅವ್ರದ್ದೇ ಒಂದು ಅಚ್ಚುಕಟ್ಟಾದ ಜೀವನ, ವ್ಯಾಪಾರದಲ್ಲಿ ಸರಳತೆಯಿಂದ, ಪ್ರಾಮಾಣಿಕತೆಯಿಂದ ಮಾಡ್ತಕ್ಕಂಥ ವ್ಯಾಪಾರಸ್ಥರು, ಅದರಲ್ಲೂ ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ಕೆಲಸನ ನಾನು ಸಮಾಜಕ್ಕೆ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಿಂದ ವಿಶೇಷವಾಗಿ ಒಂದಿಷ್ಟು ಹಿಂದೆ ಸಮಾಜವನ್ನು ಎಲ್ಲ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು, ಇದು ಹಿಂದೆ ಆಗ್ತಾ ಇತ್ತು ಅಂತಕ್ಕಂಥ ಸಮಾಜದವರು ಯಾರು ಹೇಳಿಲ್ಲ. ನನಗೆ ಬೇರೆ ವಲಯದವರು ಹೇಳ್ತಾ ಇದ್ರು. ಆದರೆ ನನಗೆ ಅವಕಾಶ ಸಿಕ್ಕಿದಾಗ ಸ್ವಾಮೀಜಿ, ಸಮಾಜದ ಬಗ್ಗೆ ಯಾರೂ ಸಹ ಬರಬಾರ್ದು, ವ್ಯಾಪಾರಸ್ಥರಿಗೆ ತೊಂದರೆಯನ್ನು ಕೊಡಬಾರ್ದು, ನಿಮ್ಮ ಜೊತೆ ನಾನಿದ್ದೀನಿ ಅಂತಕ್ಕಂಥ ಧೈರ್ಯವನ್ನು ತುಂಬಿ ಇವತ್ತು ಸಮಾಜದವರು ನಿಟ್ಟುಸಿರಿನಿಂದ ಯಾವುದೇ ಭಯ ಭೀತಿ ಇಲ್ಲದಂಗೆ ಚನ್ನಕೇಶ್ವರನ ಆಶೀರ್ವಾದದಿಂದ, ಕನಿಕಾ ಪರಮೇಶ್ವರ ಆಶೀರ್ವಾದದಿಂದ ಇವತ್ತು ಬೇಲೂರಲ್ಲಿ ವ್ಯಾಪಾರಸ್ಥರಾಗಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ಎಆರ್ ರವಿಕುಮಾರ್, ಕೆಜಿ ಪಾರ್ಥಸಾರಥಿ, ಪಿಜಿ ಶ್ರೀಕಾಂತ್, ಅಶೋಕ್, ಸುರೇಶ್, ಸುಧೀಂದ್ರ, ರವೀಂದ್ರನಾಥ್, ಉಮೇಶ್, ಪ್ರಶಾಂತ್, ಜೆ ಪ್ರಶಾಂತ್, ವಿನಯ್ ಕುಮಾರ್, ಆನಂದ್, ವೃತ್ತ ನಿರೀಕ್ಷಕ ರೇವಣ್ಣ, ರವೀಂದ್ರ ಹಾಜರಿದ್ದರು. ಈಗ ಜಾಹೀರಾತು. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್
ಶೋರೂಮ್, ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲುಗಾಮೆ ರಸ್ತೆ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ಹಾಸನ. ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು SSLC ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು, 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, BCA ಮತ್ತು MCA ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು NSS ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ LKG ಮತ್ತು UKG ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ.
Admission open for nursery, first standard to PUC. KNA Milestone English Medium School and PU College, KNA Extension, Old Chennaraipatna Road, Holenasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಸುಮಾರು 35 ವರ್ಷಗಳಿಂದ ಸಾರ್ವಜನಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರ್ವಜನಿಕ ಗ್ರಂಥಾಲಯ ಗ್ರಾಮ ಪಂಚಾಯಿತಿಯ ಧನಾದಾಹಕ್ಕೆ ಎಂದು ನೆಲಸಮವಾಗಿದೆ ಎಂದು ಗ್ರಾಮದ ಪಾಲಕ್ಷ ಹೇಳಿದರು. ಒಂದು ಗ್ರಂಥಾಲಯ ಇತ್ತು. ಸುಮಾರು 30ರಿಂದ 35 ವರ್ಷಗಳ ಹಿಂದೆಯಿಂದ ಸಾರ್ವಜನಿಕವಾಗಿ ಕರ್ತವ್ಯ ನಿರ್ವಹಿಸಿದಂಥ ಒಂದು ಗ್ರಂಥಾಲಯ ಇತ್ತು. ಅದನ್ನ ಗ್ರಾಮ ಪಂಚಾಯಿತಿಯವರು 2025-2026ನೇ ಸಾಲಿನ ನಿಧಿ 2ರಲ್ಲಿ ಅನುದಾನದಲ್ಲಿ ಹಳೆ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡವನ್ನು ಹೊಡೆದಾಕಿ ಹೊಸ ಗ್ರಂಥಾಲಯನ ನಾವು ಕಟ್ತೀವಿ ಅಂತ ಹೇಳ್ಬಿಟ್ಟು ಹಳೆ ಗ್ರಂಥಾಲಯನ ಹೊಡೆದಾಕ್ತಾರೆ. ಆಯ್ತು, ಸಾರ್ವಜನಿಕರೆಲ್ಲರೂ ಒಮ್ಮತದಿಂದ ಅದನ್ನ ಇದು ಮಾಡಿ ಒಪ್ಪಿಕೊಂಡು ಹೊಸ ಗ್ರಂಥಾಲಯ ಆಗುತ್ತಲ್ವ ನಮ್ಮೂರಿಗೆ ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸೋ ಸಮಯದಲ್ಲಿ ಗ್ರಾಮ ಪಂಚಾಯತಿಯವರು ಹಳೆಯ ಗ್ರಂಥಾಲಯ ಇದ್ದಂಥ ಜಾಗಗಳನ್ನ ಹೊಡೆದಾಕಿದಂತ ಇದ್ದಕ್ಕಿದ್ದಂಗೆ ಅಲ್ಲಿ 3 ವಾಣಿಜ್ಯ ಮಳಿಗೆನ ಕಟ್ತಾರೆ. ಗ್ರಂಥಾಲಯನ ಕಟ್ತೀವಿ ಅಂತೇಳಿ ನಿಧಿ 2ರಲ್ಲಿ 20 ಲಕ್ಷ ಸುಮಾರು 20 ಲಕ್ಷ ರೂಪಾಯಿ ಅನುದಾನನ ಅದಕ್ಕಾಗಿ ಮೀಸಲಾಗಿರಿಸಿ ಗ್ರಂಥಾಲಯ ಕಾಮಗಾರಿ ಶುರು ಮಾಡಿದ್ರು. ಇಲ್ಲಿ ಅನುದಾನ ಬಿಡುಗಡೆ ಆಗಿರೋದು ಗ್ರಂಥಾಲಯ ಇದೆ. ನಾವು ಗ್ರಂಥಾಲಯ ಕಟ್ತೀವಿ ಅಂತಾನೆ ಸರ್ಕಾರದಿಂದ ಅನುಮತಿ ಪಡೆದಿರೋದು. ಸರ್ಕಾರ ಕಟ್ಟಡ ಕಾಮಗಾರಿಗೆ 20 ಲಕ್ಷ ರೂಪಾಯಿ ನೀಡಿರೋದು ಗ್ರಂಥಾಲಯದ ಹೆಸರಿರುತ್ತೆ. ಆದ್ರೆ ಕಟ್ಟಿರೋದು ಮಾತ್ರ ವಾಣಿಜ್ಯ ಮಳಿಗೆ. ಆದ್ರೂ ಆಯ್ತು ಒಪ್ಕೊಳ್ಳೋಣ, ಏನೋ ಇನ್ಕಮ್ ಆಫ್ ಸೋರ್ಸಸ್ ಗ್ರಾಮ ಪಂಚಾಯತ್ ಏನೋ ಮಾಡ್ತಾ ಇದೆ ಅಂದ್ರೆ ಅದನ್ನು ಒಪ್ಕೊಳ್ಳೋಣ ಅಂತಂದ್ರೆ ಇದು ಗ್ರಂಥಾಲಯದ ಕಾಮಗಾರಿನ ಪ್ರಾರಂಭನೆ ಮಾಡಿಲ್ಲ. ಈ ಮಳಿಗೆ ವಾಣಿಜ್ಯ ಮಳಿಗೆಗಳನ್ನ ಉದ್ಘಾಟನೆಗೆ ಈಗ ನಾಳೆ ಬಿಟ್ಟು ನಾಡಿದ್ದು ಗ್ರಾಮ ಪಂಚಾಯತ್ ಗ್ರಂಥಾಲಯದ ವಾಣಿಜ್ಯ ಮಳಿಗೆ ಉದ್ಘಾಟನೆಗೆ ಇಟ್ಕೊಂಡಿದ್ದಾರೆ. ಕಟ್ಟಡ ಕಾಮಗಾರಿನೂ ಉದ್ಘಾಟನೆ ಮಾಡ್ತಾ ಇಲ್ಲ, ಆಗ್ಲೇ ಹರಾಜಿಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಸಮಸ್ಯೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಅದನ್ನು ಮೀರಿ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಹೋದಾಗ ಗ್ರಾಮ ಮಟ್ಟದಲ್ಲಿ ಅಂದ್ರೆ ಒಂದು ಗ್ರಾಮ ಮಟ್ಟದಲ್ಲಿ ಒಬ್ಬ ಕಾರ್ಯ ಕೆಲಸ ಮಾಡೋದಕ್ಕೂ ಗೊತ್ತು. ಒಂದು ಸಿಮೆಂಟ್ ಕಾಮಗಾರಿನ ಕಟ್ಟಿದ ಮೇಲೆ ಅದನ್ನ ಕ್ಯೂರಿಂಗ್ ಮಾಡೋಕೆ 21 ದಿನಗಳ ಕಾಲ ನೀರು ಹಾಕ್ಬೇಕು. ಹಾಸನ
ನಗರದ ವಾಸನ್ ಐಕೇರ್ ಆಸ್ಪತ್ರೆಯ ವತಿಯಿಂದ ನಗರದ ಡಿಎಆರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಎಸ್ಬಿ, ಸಿಆರ್ಪಿಎಫ್, ಸಿಐಎಸ್ಎಫ್, ಬಿಎಸ್ಎಫ್, ಡಬ್ಲ್ಯೂಬಿಎಚ್ಎಸ್, ಸಿಎಪಿಎಫ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಎಆರ್ನ ಡಿಎಸ್ಪಿ ಪಾಲಾಕ್ಷ ಅವರು, ವಾಸನ್ ಐಕೇರ್ ಸಿಬ್ಬಂದಿಗಳು ಇಂದು ಡಿಎಆರ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ನೀಡುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಪೊಲೀಸ್ ಸಿಬ್ಬಂದಿಗಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ವಾಸನ್ ಐಕೇರ್ ಎಷ್ಟು ಬ್ರಾಂಚ್ಗಳಿದೆ ಅದೆಲ್ಲ ಕೂಡ ಒಂದು ಫ್ರೀ ಐ ಚೆಕಪ್ ಪೊಲೀಸ್ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಫ್ರೀ ಐ ಚೆಕಪ್ ಮಾಡಿಸ್ತಾ ಇದ್ದಾರೆ. ಇದು ತುಂಬ ಶ್ಲಾಘನೀಯ ಕೆಲಸ. ಹಾಗೆ ಇನ್ನೊಂದಷ್ಟು ಡಿಸ್ಕೌಂಟ್ಸ್ಗಳೆಲ್ಲ ಇದೆ. ಆಪ್ಟಿಕಲ್ಸಲ್ಲಿ 10%, ಹಾಗೆ ಇನ್ವೆಸ್ಟಿಗೇಷನಲ್ಲಿ ಇದರಲ್ಲೆಲ್ಲ ಒಂದು 15% ಡಿಸ್ಕೌಂಟ್ ಇರುತ್ತೆ ಅಂತೇಳಿ. ಅದಲ್ಲದೆ ಆರೋಗ್ಯ ಭಾಗ್ಯ ಕೂಡ ನಮ್ಮ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ತುಂಬ ಪೊಲೀಸರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆಂದರೆ ಹಗಲಿರುಳು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಅಂದರೆ ನಮ್ಮ ಪೊಲೀಸ್ ಸಿಬ್ಬಂದಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದರೆಲ್ಲ ತುಂಬ ಎಸೆನ್ಷಿಯಲ್ ಇದೆ. ಆರೋಗ್ಯ ಹಾಳಾಗ್ತಾ ಇರುತ್ತೆ. ಕಣ್ಣಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಜಾಸ್ತಿ ಬರ್ತಾ ಇರ್ತಾರೆ ನಮ್ಮ ಪೊಲೀಸರಿಗೆ. ಅಂತ ಇದರಲ್ಲಿ ಅವರಿಗೆ ಈಗ ಒಂದು ಫ್ರೀ ಚೆಕಪ್ ಮಾಡಿ ಅಥವಾ ಬೇರೆ ಬೇರೆ ಇದರಲ್ಲೆಲ್ಲ ಒಂದೊಂದು ಡಿಸ್ಕೌಂಟ್ ಕೊಡೋದು ತುಂಬ ಒಳ್ಳೆಯ ಒಂದು ಕೆಲಸ ಆಗಿದೆ ನಮ್ಮ ವಾಸನ್ ಐಕೇರ್. ಇದನ್ನೆಲ್ಲ ನಮ್ಮ ಸಿಬ್ಬಂದಿಗಳು ಕಾಲಕಾಲಕ್ಕೆ ಏನೇ ತೊಂದರೆ ಇದ್ರೆ ಬಂದು ಚೆಕಪ್ ಮಾಡಿಸ್ಕೊಂಡು ಅದನ್ನ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಿಯಾ ಸಿಂಹಾಸನ್, ಡಾಕ್ಟರ್ ಸ್ನೇಹ, ವಾಸನ್ ಐಕೇರ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಫೆಬ್ರವರಿ 17ರಿಂದ ಆರಂಭಗೊಳ್ಳಲಿರುವ ಐಸಿಎಸ್ಸಿ ಪರೀಕ್ಷೆಗಳ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಜ್ಞಾನ, ಬುದ್ಧಿ, ವಿದ್ಯೆ, ಐಶ್ವರ್ಯ ಹಾಗೂ ಶುಭ ಫಲಗಳು ದೊರಕಲಿ ಎಂಬ ಆಶಯದೊಂದಿಗೆ ಸ್ಕಾಲರ್ ಶಾಲೆಯಲ್ಲಿ ಸರಸ್ವತಿ ಹೋಮ ಹಾಗೂ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಯೋಜಿಸಲಾಗಿತ್ತು. ಪರೀಕ್ಷೆಗೆ ಸಿದ್ಧಗೊಳ್ಳುತ್ತಿರುವ ವಿದ್ಯಾರ್ಥಿಗಳು ಭಕ್ತಿ ಭಾವದಿಂದ ಪೂಜೆಯಲ್ಲಿ ಪಾಲ್ಗೊಂಡು ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾದರು. ಪೂಜಾ ಕಾರ್ಯಕ್ರಮವು ಆಧ್ಯಾತ್ಮಿಕ ವಾತಾವರಣದಲ್ಲಿ ನಡೆಯುತ್ತಾ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ತುಂಬುವಂತಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್ ಅವರು ಮಾತನಾಡಿ, ಶಾರದಾಂಬೆಯು ವಿದ್ಯಾರ್ಥಿಗಳಿಗೆ ಸದ್ವಿದ್ಯೆಯನ್ನು ನೀಡಲಿ, ಯಾವುದೇ ಭಯವಿಲ್ಲದೆ ಪರೀಕ್ಷೆಗಳನ್ನು ಬರೆದು ಉತ್ತಮ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಲಿ ಎಂದು ಶುಭಾಶಯ ಕೋರಿದರು. ಶಿಸ್ತು, ಪರಿಶ್ರಮ ಮತ್ತು ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸಿದರೆ ಯಶಸ್ಸು ಖಚಿತ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ ಲಕ್ಷ್ಮೀ ನಾಗರಾಜು, ಕಾರ್ಯದರ್ಶಿ ಮಮತಾ, ಚಂದ್ರಶೇಖರ್ ಹಾಗೂ ಶಾಲೆಯ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಭೀಮಾ ಕೋರೆಗಾಂವ್ ಕೇವಲ ಯುದ್ಧವಲ್ಲ, ತುಳಿತಕ್ಕೆ ಒಳಗಾದ ಅಸ್ಪೃಶ್ಯ ಸಮುದಾಯದ ಮೇಲಿನ ದೌರ್ಜನ್ಯದ ವಿರುದ್ಧ ನಡೆದ ಕ್ರಾಂತಿಕಾರಿ ಹೋರಾಟವಾಗಿದೆ. ದಲಿತ ನಾಯಕ ಹಾಗೂ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಶ್ರೀಧರ್ ಕಲಿವೇರ್ ತಿಳಿಸಿದರು. ಅರೇಹಳ್ಳಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಸಮುದಾಯದ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತಿರೇಕಕ್ಕೆ ತಿರುಗಿದಾಗ ಅದರ ಪರಿಣಾಮ ಎಷ್ಟು ಕಠೋರವಾಗಿ ಇರುತ್ತದೆ ಎಂಬುದಕ್ಕೆ ಈ ಯುದ್ಧ ಸಾಕ್ಷಿಯಾಗಿದೆ. ಇಂತಹ ಐತಿಹಾಸಿಕ ಯುದ್ಧದ ಬಗ್ಗೆ ಮಾಹಿತಿಯೇ ಇಲ್ಲದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಪತ್ತೆ ಹಚ್ಚಿದ ಹಿನ್ನೆಲೆ ಇಂದು ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷ ಸಂದೇಶ್, ಅರೇಹಳ್ಳಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿಯ ಅಧ್ಯಕ್ಷ ವಿರೂಪಾಕ್ಷ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ಕಾರ್ಯದರ್ಶಿ ಕುಮಾರ್, ದಿನೇಶ್, ಖಜಾಂಜಿ ಅನುಘಟ ಕುಮಾರ್, ತಮ್ಮಣ್ಣ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೆಡಿಎಸ್ ಬಿಟ್ಟು ಹೋದ್ರೆ ದ್ರೋಹ ಹೇಗಾಗುತ್ತೆ? ನಾನು ಅಲ್ಲಿಗೆ ಇದ್ದಿದ್ದರೆ ಇನ್ನೊಂದು ಸೀಟ್ ಜಾಸ್ತಿ ಆಗೋದು ಅಷ್ಟೇ. ನೀವು ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ರ? ಜೆಡಿಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಶಿವಲಿಂಗೇಗೌಡ. ಜಲಸಂಪನ್ಮೂಲ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿಯಲ್ಲಿ ಆಗಿರುವ ಕಳಪೆ ಮತ್ತು ಬೇಜವಾಬ್ದಾರಿತನಕ್ಕೆ ಹೊಣೆಗಾರರಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹೇಳಿಕೆ. 5 ದಿನದ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ದೇಶವ್ಯಾಪಿ ಬ್ಯಾಂಕ್ ನೌಕರರ ಮುಷ್ಕರ. ಹಾಸನದಲ್ಲಿ ಕೆಲಸ ಸ್ಥಗಿತಗೊಳಿಸಿ ಬ್ಯಾಂಕ್ ಸಿಬ್ಬಂದಿಗಳ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.